ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೇ ಎದ್ದು ಸ್ನಾನಕ್ಕೆಲ್ಲ ನನ್ನ ಹಸ್ಬೆಂಡ್ ನೀರೆಲ್ಲ ಕಾಯಿಸ್ತಾ ಇದ್ರು. ನಾನು ಮಕ್ಕಳಿಗೆ ತಿಂಡಿ ರೆಡಿ ಮಾಡಿಟ್ಬಿಡೋಣ ಫಸ್ಟು ಅಂಥೇಳಿ ಬಾಕ್ಸ್ಗೆಲ್ಲ ರೆಡಿ ಮಾಡ್ತಿದ್ದೆ. ಯಾಕೆಲ್ಲನೂ ರೆಡಿ ಮಾಡ್ತಿದ್ದೀನಿ ಅಂದರೆ ಇವತ್ತು ಸಂಡೇ ಆಗಿತ್ತು ಮತ್ತು ನನ್ನ ಮಗಳಿಗೂ 1 ವರ್ಷ ಕಂಪ್ಲೀಟ್ ಆಗಿತ್ತಲ್ವ, ಮುಡಿ ಮಾಡಿಸ್ಬಿಟ್ಟೋಣ ಅಂತ ಹೇಳಿ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಹೊರಟಿದ್ವಿ. ಸೊ ಅದಕ್ಕೆ ಬೆಳಿಗ್ಗೆ ಬೇಗನೆ ಎದ್ದು, ಆದರೂ ಸ್ವಲ್ಪ ವೆದರ್ ಚೆನ್ನಾಗಿಲ್ಲ ಅಂತ ನಾವು ಸ್ವಲ್ಪ 8 ಗಂಟೆ 9 ಗಂಟೆಗೆ ಹೊರಡೋಣ. ಇವತ್ತು ಹೆಂಗೂ ಸಂಡೇ ಅಲ್ವಾ, ಸ್ವಲ್ಪ ರಶ್ಶು ಇರ್ತಾರೆ ಮತ್ತು ಲೇಟಾದರೂ ಪರವಾಗಿಲ್ಲ ಅಂತ ಹೇಳ್ಕೊಂಡು ಸ್ವಲ್ಪ ನಿಧಾನಕ್ಕೆ ಹೊರಟ್ವಿ. ಮತ್ತು ನಾನಂತೂ ವ್ಲಾಗ್ನ ತುಂಬ ದಿನ ಆಗಿತ್ತು ಈ ವ್ಲಾಗ್ ಮಾಡಿ ಇಟ್ಕೊಂಡು ಒಂದು 15 ಡೇಸ್ ಮೇಲೇ ಆಯಿತು. ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ಎಡಿಟ್ ಮಾಡಿ. ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಮತ್ತು ನಂಜನಗೂಡಿಗೆಲ್ಲ ಹೊರಟು ಬಂದ್ವಿ. ಇನ್ನು ಇವಾಗ ನನ್ನ ಮಗಳದು ಇದು ಒಂದು ಮೆಮೊರೇಬಲ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ಫಸ್ಟ್ ಮುಡಿ ಕೊಡ್ತಾ ಇದ್ದೀವಲ್ಲ, ಹೇಗೆ ಕಾಣಿಸ್ಬೋದು ಅವಳು ಮುಡಿ ಮಾಡಿಸಿದ್ರೆ ಅಂತ ಗೊತ್ತಿಲ್ಲ. ಇಲ್ಲಿಗೆ ಇವತ್ತು ನಾನು, ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ ಇಷ್ಟು ಜನರು ಬಂದಿದ್ವಿ. ನಮ್ಮಮ್ಮ ಬರಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ನನ್ನ ಅತ್ತೆ ಮಾವನ ಜೊತೆನೇ ಎಲ್ಲ ಬಂದಿದ್ವಿ. ಇನ್ನು ತುಂಬ ರಶ್ ಇದ್ರೊಳು ಮುಡಿ ಮಾಡ್ಸೋ ಕಡೆ ಅಂತೇಳಿ ಆಚೆ ಕೂತಿದ್ವಿ. ತುಂಬ ಅಳ್ತಾ ಇದ್ಲು. ನನಗಂತೂ ಮುಡಿ ಮಾಡಿಸ್ಬೇಕಾದ್ರೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಸಿಕ್ಕಾಬಟ್ಟೆ ಅಳ್ತಾ ಇದ್ಲು. ಮತ್ತು ಲಾಸ್ಟಿಗೂ ಮುಡಿ ಮಾಡಿಸ್ಕೊಂಡು ಬಂದ್ವಿ. ಆದರೂ ತುಂಬ ಕಷ್ಟ ಆಯಿತು. ಮುಡಿ ಎಲ್ಲ ಮಾಡಿಸಿ ಇವಾಗ ನದಿಲಿ ಪೂಜೆ ಮಾಡಿಕೊಂಡು, ನದಿಯೆಲ್ಲ ಹೊಳೇಲಿ ಪೂಜೆ ಮಾಡಿಕೊಂಡು ದೇವಸ್ಥಾನ ಕಡೆ ಹೊರಟ್ವಿ. ಅಲ್ಲೂ ಅವಳಿಗೆ ನಾವೆಲ್ಲ ಹಾಕ್ಸಿದ್ವಿ ಗಂಧದ್ದು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಆದರೂ ಅವಳಿಗಂತೂ ಹತ್ತು ಸಿಕ್ಕಾಬಟ್ಟೆ ಡಲ್ಲಾಗಿಬಿಟ್ಟಿದ್ಲು, ಸಿಕ್ಕಾಬಟ್ಟೆ ಅಳ್ತಿದ್ಲಲ್ಲ. ಅದಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು, ತುಂಬ ರಶ್ ಇದ್ದರು, ಸಂಡೇ ಅಲ್ವಾ ಅದಕ್ಕೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ಅಷ್ಟು ರಶ್ ಇದ್ರೂ. ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಪೂಜೆ ಮಾಡ್ಕೊತೀವಿ. ಯಾಕಂದರೆ ಅಲ್ಲಿ ಸರಿಯಾಗಿ ಪೂಜೆ ಮಾಡಿಕೊಡಲ್ಲ, ಯಾವುದೋ ಪೂಜೆ ಸಾಮಾನು ಇಸ್ಕೊಂಡಿರ್ತಾರೆ ಮತ್ತು ಯಾವುದೋ ಕೊಡ್ತಾರೆ. ಅದಕ್ಕೇ ನಾವು ಆಚೆ ಕಡೆನೇ ಪೂಜೆ ಮಾಡ್ಕೊತೀವಿ ಪ್ರತಿ ಸಲ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಮತ್ತು ರಾಘಪ್ಪನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಮಠಕ್ಕೆ. ಆದರೆ ಅಲ್ಲಿ ಹೋಗೋಕ್ಕೆ ಟೈಮೇ ಇರಲಿಲ್ಲ ನಮಗೆ. ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು, ಒಟ್ಟು ಟೈಮ್ ಕಳೆದೋಗ್ಬಿಟ್ಟಿತ್ತು. ಅದಕ್ಕೆ ನೆಕ್ಸ್ಟ್ ಟೈಮ್ ಹೋದ್ರೆ ಆಯಿತು ಅಂತೇಳಿ ಸೀದಾ ಮನೆಗೆ ಬಂದ್ವಿ. ಆನ್ ದ ವೇ ಬರ್ತಾ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಆಲ್ಮೋಸ್ಟ್ ಮನೆಗೆ ಬರೋ ತನಕ ಸಂಜೆ 4 ಗಂಟೆ 4:15 ಆಗೋಗಿತ್ತು. ಮತ್ತೆ ಇನ್ನು ಮುಂದೆ ರೆಗ್ಯುಲರಾಗಿ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅನ್ಸೋದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.